ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸಾರಿ ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ತನಿಖೆ ಆಗಬೇಕಲ್ಲ, ತನಿಖೆ ಆದಮೇಲೆ ಅದು ಕೂಡ ಬಂದರೆ, ಹೊರಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತೇಳಿ ತನಿಖೆಯಲ್ಲಿ ಬಂದರೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಿ ಕ್ರಮ ತಗೊಳ್ತೀವಿ. ಅದು ಹೇಳಿದ್ದಾರೆ ನೋಡೋಣ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಬಿಡಿ, ಅದನ್ನ ನೋಡಿ, ಅದನ್ನ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಕ್ ಬರೋದಿಲ್ಲ. ನೋಡಿ, ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನು ತಪ್ಪೇನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಕಳೆದ ಬಾರಿನೂ ಕೂಡ ದರ್ಶನ್ ಅವರು ಸಂದರ್ಭದಲ್ಲಿ ಏನು ಪ್ರಕರಣ ಆಗಿತ್ತು ಅದನ್ನು ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ. ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಕೂಡ ಅಂಥ ಘಟನೆಗಳಿದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇವತ್ತು ದರ್ಶನ್ ಈ ಕ್ಯಾಬಿನೆಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ, ಅಂದ್ರೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಏನು ಚರ್ಚೆ ಆಗುತ್ತೆ? ಇಲ್ಲ, ಸಬ್ಜೆಕ್ಟ್ ಯಾವುದು ನೋಡೋಣ, ಯಾವ್ದು ಬಂದಿರುತ್ತೆ ಅಂತ ಆಮೇಲೆ ಹೇಳ್ತೀವಿ. ತಗೊಳ್ತೀವ್ರಿ. ಈಗಾಗಲೇ ನಾವು ತಗೊಂಡಿದ್ದೀವಲ್ಲ, ಅಷ್ಟು ಜನರು ಸಸ್ಪೆಂಡ್ ಮಾಡಿದ್ದೀವಲ್ಲ, 11 ಜನ ಹಿರಿಯ ಅಧಿಕಾರಿಗಳನ್ನು ಸೇರಿ ಸಸ್ಪೆಂಡ್ ಮಾಡಿದ್ದೇವೆ. ಈಗ ನೋಡ್ತೇನೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅದು ಅವರು ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದಿಲ್ಲ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸಾರಿ ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ತನಿಖೆ ಆಗಬೇಕಲ್ಲ, ತನಿಖೆ ಆದಮೇಲೆ ಅದು ಕೂಡ ಬಂದರೆ, ಹೊರಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತೇಳಿ ತನಿಖೆಯಲ್ಲಿ ಬಂದರೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಿ ಕ್ರಮ ತಗೊಳ್ತೀವಿ. ಅದು ಹೇಳಿದ್ದಾರೆ ನೋಡೋಣ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಬಿಡಿ, ಅದನ್ನ ನೋಡಿ, ಅದನ್ನ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ.
ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಕ್ ಬರೋದಿಲ್ಲ. ಹಾಂ, ನೋಡಿ, ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನು ತಪ್ಪೇನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದೆಲ್ಲ ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಕಳೆದ ಬಾರಿನೂ ಕೂಡ ದರ್ಶನ್ ಅವರು ಸಂದರ್ಭದಲ್ಲಿ ಏನು ಪ್ರಕರಣ ಆಗಿತ್ತು ಅದನ್ನು ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ. ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಕೂಡ ಅಂಥ ಘಟನೆಗಳಿದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇವತ್ತು ದರ್ಶನ್ ಈ ಕ್ಯಾಬಿನೆಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಅಂದ್ರೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಏನು ಚರ್ಚೆ ಆಗುತ್ತೆ? ಇಲ್ಲ, ಸಬ್ಜೆಕ್ಟ್ ಯಾವುದು ನೋಡೋಣ, ಯಾವ್ದು ಬಂದಿರುತ್ತೆ ಅಂತ ಆಮೇಲೆ ಹೇಳ್ತೀವಿ. ತಗೊಳ್ತೀವ್ರಿ. ಈಗಾಗಲೇ ನಾವು ತಗೊಂಡಿದ್ದೀವಲ್ಲ, ಅಷ್ಟು ಜನರು ಸಸ್ಪೆಂಡ್ ಮಾಡಿದ್ದೀವಲ್ಲ, 11 ಜನ ಹಿರಿಯ ಅಧಿಕಾರಿಗಳನ್ನು ಸೇರಿ ಸಸ್ಪೆಂಡ್ ಮಾಡಿದ್ದೇವೆ. ಈಗ ನೋಡ್ತೇನೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅದು ಅವರು ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದಿಲ್ಲ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ, DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸಾರಿ, ನೋಡಿ, ಮೊದಲನೇ ಕ್ಷಣದಿಂದ, ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ತನಿಖೆ ಆಗಬೇಕಲ್ಲ, ತನಿಖೆ ಆದಮೇಲೆ ಅದು ಕೂಡ ಬಂದರೆ, ಹೊರಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತೇಳಿ ತನಿಖೆಯಲ್ಲಿ ಬಂದರೆ ಅದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಿ ಕ್ರಮ ತಗೊಳ್ತೀವಿ. ಅದು ಹೇಳಿದ್ದಾರೆ, ನೋಡೋಣ, ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಬಿಡಿ, ಅದನ್ನ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಕ್ ಬರೋದಿಲ್ಲ. ನೋಡಿ, ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನು ತಪ್ಪೇನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದೆಲ್ಲ ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಕಳೆದ ಬಾರಿನೂ ಕೂಡ ದರ್ಶನ್ ಅವರು ಸಂದರ್ಭದಲ್ಲಿ ಏನು ಪ್ರಕರಣ ಆಗಿತ್ತು ಅದನ್ನು ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ. ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಕೂಡ ಅಂಥ ಘಟನೆಗಳಿದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಇವತ್ತು ದರ್ಶನ್ ಈ ಕ್ಯಾಬಿನೆಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಅಂದ್ರೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಏನು ಚರ್ಚೆ ಆಗುತ್ತೆ? ಇಲ್ಲ, ಸಬ್ಜೆಕ್ಟ್ ಯಾವುದು ನೋಡೋಣ, ಯಾವ್ದು ಬಂದಿರುತ್ತೆ ಅಂತ ಆಮೇಲೆ ಹೇಳ್ತೀವಿ. ತಗೊಳ್ತೀವ್ರಿ. ಈಗಾಗಲೇ ನಾವು ತಗೊಂಡಿದ್ದೀವಲ್ಲ, ಅಷ್ಟು ಜನರು ಸಸ್ಪೆಂಡ್ ಮಾಡಿದ್ದೀವಲ್ಲ, 11 ಜನ ಹಿರಿಯ ಅಧಿಕಾರಿಗಳನ್ನು ಸೇರಿ ಸಸ್ಪೆಂಡ್ ಮಾಡಿದ್ದೇವೆ. ಈಗ ನೋಡ್ತೇನೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅದು
ಅವರು ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದಿಲ್ಲ.